ಅದು ನನಗೆ ಈಗ ಗೊತ್ತಾಯ್ತು ಪೋಕ್ಸೋ ಕೇಸ್ ಹಾಕಿದ್ದಾರೆ ಅಂತ. ಇದು ಉದ್ದೇಶಪೂರ್ವಕವಾದಂತಹ ಕೇಸ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರ್ತದೆ. ವೈಯಕ್ತಿಕವಾಗಿ ಅದು ಯಾವ ಕಾರಣಕ್ಕೆ ಹಾಕಿದ್ದಾರೆ ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋ ಅಥವಾ ಮತ್ತೊಬ್ಬರನ್ನ ಪಾರು ಮಾಡೋಕ್ಕೋ ಈ ಥರದ ಕೇಸನ್ನು ಹಾಕಿದರೆ ಅದು ತಪ್ಪಾಗ್ತದೆ. ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನು ದುರುಪಯೋಗ ಏನಾದರೂ ಮಾಡಿಕೊಂಡಿದ್ದರೆ, ಪೊಲೀಸ್ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ರೆ ಅದು ಇವತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡೋಕ್ಕೆ ಒಳಪಡಿಸ್ಬೇಕು. ಮತ್ತು ಅವ್ರೇನಾದ್ರು ತಪ್ಪಾಗಿದೆ ಅಂತ ಹೇಳಿದ್ರೆ ಈ ಕೂಡಲೇ ಆ ಅಧಿಕಾರಿನ ಅಮಾನತು ಮಾಡಬೇಕು. ಮತ್ತೆ ಈ ಮನುಷ್ಯನ ವಯಸ್ಸಾದರೂ ಎಷ್ಟಿರ್ಬೋದು ಯೋಚನೆ ಮಾಡಿ. ಮತ್ತು ಬಸ್ಸಿನ ಒಳಗೆ ಹೇಗೆ ಸಾಧ್ಯ ಇದೆಲ್ಲನೂ ಕೂಡ? ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದೆಲ್ಲ ಸಾಧ್ಯ ಆಗದೆ ಇರತಕ್ಕಂಥ ವಿಚಾರಗಳು. ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನ ಮಾಡಿದಾರ ಅನ್ನುವಂಥ ಸಂಶಯ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಅದು ಹಾಗೇನಾದರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಒಂದು ದುರುಪಯೋಗವನ್ನು ಮಾಡಿಕೊಂಡಂಥ ಒಬ್ಬ ಅಧಿಕಾರಿ ಆಗ್ತಾರೆ. ಅಲ್ಲ, ಹೀಗೆ ಮಾಡಿ ಅಂತ ಯಾರೂ ಹೇಳಲ್ಲ, ನನ್ನ ಪ್ರಕಾರ ಯಾರೂ ಹೇಳಿರಲ್ಲ. ಅವರೇ ಒಂದು ವೇಳೆ ಕಾನೂನನ್ನು ದುರುಪಯೋಗ ಮಾಡ್ಕೊಂಡಿದ್ರೆ, ಅಧಿಕಾರಿ ಯಾರನ್ನೋ ಪ್ಲೀಸ್ ಮಾಡಲಿಕ್ಕೋ ಅಥವಾ ಏನು ಮಾಡ್ಕೊಂಡಿದ್ರೆ ಅವರಿಗೆ ಸಮಯ ಇದ್ದೇ ಇರ್ತದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತಂದಾಗ ಅವರು ಒಬ್ಬ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನಾಗಿ ಕನ್ನಡದಲ್ಲಿ ಮಾತಾಡಪ್ಪ ನನಗೆ ಅರ್ಥ ಆಗಲ್ಲ ಅಂತ ಹೇಳಿದೇನು ಬಹುದೊಡ್ಡ ಅಪರಾಧ ಏನೂ ಅಲ್ಲ. ಕನ್ನಡದ ನೆಲದಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಮಾತೃಭಾಷೆ ಇರಲಿ, ಹೊರಗಡೆ ಬಂದಾಗ ಕನ್ನಡದ ಮಾತುಗಳನ್ನು ಮಾತಾಡೋದ್ರಲ್ಲಿ ಬಹಳ ಅಗತ್ಯವಾಗಿರ್ತಕ್ಕಂಥ ಮಾತಾಡಲೇಬೇಕಾಗ್ತದೆ. ಈ ಒಂದು ಸಂಘರ್ಷದಲ್ಲಿ ಅವ್ರಿಗೆ ಬಹಳ ಪೆಟ್ಟಾಗಿದೆ. ನಮಗೂ ಸಹಿತ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂತಹ ನಿಟ್ಟಿಗೆ ಅವರು ಹೋಗ್ತಾರೆ ಅಂತ ಹೇಳಿದರೆ ನಾವು ಕನ್ನಡಿಗರಾಗಿ ಅವರುಗಳಿಗೆ ಎಚ್ಚರಿಕೆಯನ್ನು ಕೊಡಲೇಬೇಕಾಗ್ತದೆ. ಸರ್ಕಾರ ಬಹಳ ಪ್ರಮುಖವಾಗಿ ಕನ್ನಡ ಮತ್ತು ಕನ್ನಡ ಭಾಷೆ ಕನ್ನಡಿಗರ ಪರವಾಗಿಯೇ ನಿಲ್ಲುತ್ತೆಯೇ ಹೊರತು ಇಂತಹ ಕೃತ್ಯವನ್ನು ಮಾಡಿದವ್ರ ಪರವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಸೊ ಹಾಗಾಗಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಾವೆಲ್ಲರೂ ಖಂಡಿಸೋದ್ರ ಜೊತೆಲಿ ಒಬ್ಬ ಕನ್ನಡದ ನಟಿಯಾಗಿ ಮತ್ತು ಕನ್ನಡಿಗಳಾಗಿ ಮತ್ತು ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ನಾವಿವತ್ತು ಅವರ ಪರವಾಗೇ ನಿಲ್ತೇವೆ ಅಂತಕ್ಕಂಥ ಮಾತನ್ನು, ಕನ್ನಡದ ಪರವಾಗಿ ನಿಂತಂಥವ್ರಿಗೆ ಕನ್ನಡಿಗರು ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ನಾನು ಕೊಡ್ತಾ ಇದ್ದೇನೆ.